ಮೊನ್ನೆ ನೀವು ಪ್ರೆಸ್ ಮೀಟ್ ಮಾಡಿದ್ರಲ್ಲ ಸ್ವಾಮಿ, ಮಾಜಿ ಜಿಲ್ಲಾ ಪಂಚಾಯತ್ ಪ್ರಭರ ಅಧ್ಯಕ್ಷ ನಂದೀಶಣ್ಣ ಅವರೇ, ಈಗ ನೀವು ಹೇಳ್ತೀರಾ ಕೆಲವು ಚೇಲಗಳು ಬಂದು ನಿಮ್ಮ ಕೆಲಸ ನಿಲ್ಲಿಸ್ತಾ ಇದ್ದಾರೆ ಅಂತ. ಕೆಲವು ಚೇಲಗಳು ಅಂದರೆ ನೀವು ಪರ್ಟಿಕ್ಯುಲರಾಗಿ ಹೇಳಿದ್ರಿ ಚಂದು ಮತ್ತು ಪ್ರಭಾಕರ್ ಅನ್ನೋರು ಬಂದು ನಿಲ್ಲಿಸಿದ್ದಾರೆ ಅಂತ. ಅದರಲ್ಲಿ ವಿಡಿಯೋ ಕ್ಲಿಪ್ ಇದೆ ನಿಮ್ಮ ಹತ್ರ. ವಾಯ್ಸನ್ನು ನಾವು ಏನಂತ ಮಾತಾಡಿದ್ದೀವಿ ಅಂತ ತಿಳ್ಕೊಳ್ಳಿ ಫಸ್ಟು. ಅದು ಬಿಟ್ಬಿಟ್ಟು ನೀವು ಚೇಲಗಳು ಕೆಲಸ ನಿಲ್ಲಿಸ್ಬಿಟ್ಟವ್ರೆ, ಕೆಲಸ ನಿಲ್ಲಿಸಿ ಅಂತ ಹೇಳಿಲ್ಲ ಸ್ವಾಮಿ. ಏನು RDPR ಅಲ್ಲಿ ಏನಾಗೈತೆ ಅದ್ರ ಪ್ರಕಾರ ಕೆಲಸ ಮಾಡಿ ಅಂತ ಕೇಳ್ತಾ ಇದ್ದೀವಿ. DPR ಅಲ್ಲಿ ಈಗ ಅದೇ ಆರೋಗ್ಯ ಆಫೀಸಿಂದ KEB ಆಫೀಸ್ವರೆಗೂ ಒಂದೇ ಸಮ ರಸ್ತೆ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಎಲ್ಲ ತಗೋ ರೋಡ್ ಅಗಲ ಇರ್ತದೆ, ನಿಮ್ಮನೆ ತಗೋ ರೋಡ್ ದೊಡ್ಡದಾಗಿರ್ತದೆ. ಆದರೆ ನಿಮ್ಮ ಜಾಗ ಇರೋ ತಗೋ ರೋಡ್ ಚಿಕ್ಕದಾಗ್ಬಿಡುತ್ತೆ. ಇಲ್ಲಿಗೆ ಬತ್ತಿದಂಗೆ ರೋಡ್ ಚಿಕ್ಕದಾಗ್ಬಿಡುತ್ತೆ. ಯಾಕೆ ನಿಮ್ಮ ಜಾಗ ಬಿಟ್ಕೊಡೋಕ್ಕೆ ರೆಡಿ ಇಲ್ವಾ ನೀವು ಹೇಳ್ತೀರಾ ನಮಗೆ ಅನುದಾನ ತೊಗೊಂಡಿದ್ದೀವಿ, ನಾವು ಬಂಕ್ ಹತ್ರ ದುಡ್ಡು ತೊಗೊಬಿಟ್ಟಿದ್ದೀನಿ ಅಂತ. ಹಳೆ ರೋಡ್ ದುಡ್ಡು ತೊಗೊಂಡಿದ್ದೀರಿ ನೀವು, 44 ಲಕ್ಷ ಚಿಲ್ಲರೆಯನ್ನು ದುಡ್ಡು ತೊಗೊಂಡಿದ್ದೀರಾ ನೀವು. ಈಗ 44 ಲಕ್ಷ ತೊಗೊಂಡಿರೋದಕ್ಕೆ ನೀವು ರೋಡಿಗೆ ಅಷ್ಟು ಜಾಗನ ಬಿಟ್ಕೊಟ್ಟಿದ್ದೀರಾ ನೀವು. ಹಳೆ ರೋಡ್ಗೆ ದುಡ್ಡು ತೊಗೊಳ್ಳೋ ಪ್ರಾವಿಸನ್ ಇದೆಯಾ ನಿಮಗೆ? ಇಲ್ಲ. ಆದರೂ ನೀವು ದುಡ್ಡು ತೊಗೊಂಡಿದ್ದೀರಿ. ಆದರೆ ನೀವು ಹೇಳ್ತೀರಿ ನಮ್ಮ ಅಣ್ಣ ನಮಗೆ ಕೊಡಿಸ್ಬಿಟ್ರು ಅಂತ. ಅದೇ ನಾಯಕ ಸಮಾಜದವ್ರಿಗೆ ಇನ್ನೂ ದುಡ್ಡು ಬಂದಿಲ್ಲ ಅಂತ ಹೇಳ್ತೀರಿ. ಇದೇ ನಿಮ್ಮ ಅಣ್ಣ MLA ಆಗಿದ್ರಲ್ಲ, ಕೊಡಿಸ್ಬೋದಿತ್ತಲ್ಲ ಅವ್ರಿಗೂ. ಅವ್ರಿಗೆ ಯಾಕೆ ಕೊಡಿಸಿಲ್ಲ? ಇದೇ ದೇವಸ್ಥಾನದಲ್ಲಿ ಬಂಕ್ ಹತ್ರ ದೇವಸ್ಥಾನ ಕಾಂಪೌಂಡ್ಗೆ ಗೋಡೆ ಹಾಕೊಂಡಿದ್ದೀರಾ ನೀವು. ಇದನ್ನು ಕೇಳೋಕ್ಕೆ ಯಾರು, ಪ್ರಶ್ನೆ ಮಾಡೋಕ್ಕೆ ಯಾರೂ ಇಲ್ಲ. ಏನಾದರೂ ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲಿನ ದೌರ್ಜನ್ಯ ಮಾಡ್ತೀರಾ. ಇದೇ ಪೊಲೀಸ್ನವ್ರನ್ನ ಬೈತೀರಾ ನೀವು, ಅವ್ರ ಚೇಲ ಇವ್ರ ಚೇಲ ಅಂತ. ನಮ್ಮೂರಲ್ಲಿ 7-8 ಜನನ ರೌಡಿ ಶೀಟರ್ ಮಾಡಿಸಿದ್ದೀರಿ ನೀವು, ಇದೇ ನಿಮ್ಮ ಪ್ರಭಾವ ಬಳಸಿ. ಯಾಕೆಂದರೆ ನಿಮ್ಮ ವಿರುದ್ಧ ಮಾತಾಡಿದವರು ಅಂತ. ನಿಮ್ಮ ವಿರುದ್ಧ ಯಾರ್ಯಾರು ಮಾತಾಡಿದರೆ ಅವರೆಲ್ಲರೂ ರೌಡಿ ಶೀಟರ್ ಮಾಡಿಸಿದ್ರಿ. ನೀವು ದುರ್ಬಳಕೆ ಮಾಡ್ಕೊಂಡ್ರಷ್ಟು ಯಾರು ಪೊಲೀಸ್ ಇಲಾಖೆನ ಅಧಿಕಾರಿಗಳನ್ನ ನಿಮ್ಮಷ್ಟು ದುರ್ಬಳಕೆ ಯಾರು ಮಾಡ್ಕೊಂಡೇ ಇಲ್ಲ. ನೀವು ಬನ್ನಿ, ಮಾವಿನ ಹೊಡ್ಸಿದ್ರಿ, ನಾವೆಲ್ಲರಿಗೂ ಸಮಾನ ದುಡ್ಡು ಕೊಟ್ಬಿಟ್ರು ಅಂತ. ನೀವು ಹೇಳ್ತೀರಿ ನಾನು ಕೇಳಿದಷ್ಟು ದುಡ್ಡು ಕೊಟ್ಟರೆ ಜಾಗ ಬಿಟ್ಕೊಡ್ತೀನಿ ಅಂತ ಹೇಳ್ತೀರ ನೀವು. ಯಾಕೆ ಬೇರೆಯವ್ರಿಗೆಲ್ಲ 165 ಕಿಲೋಮೀಟರ್ ಕೊಟ್ಟಂಗೆ ನಿಮಗೂ ಕೊಟ್ಟಿರೋದು. ನಿಮಗೆ ಸ್ಪೆಷಲ ಒಬ್ಬರು ಪ್ರಕಾರ ಕೊಡೋಕ್ಕಾಯ್ತದ? ಮಹಾವೀರ ರೋಡಲ್ಲಿ ನಿಮಗೆ ಏನು ದುಡ್ಡಿದೆ ಅದ್ರ ಪ್ರಕಾರ 1:3 ಏನೋ ಕೊಡಿಸಿದ್ರಿ ನೀವು. ಏನು ವ್ಯಾಲ್ಯೂಯೇಷನ್ ಇದೆ ಅದರಷ್ಟಕ್ಕೆ 1:3 ಕೊಟ್ಟಿದ್ದೀರಿ ನೀವು ದುಡ್ಡನ್ನ. ನಿಮಗೂ ಅಷ್ಟೇ ಕೊಟ್ಟಿರೋದು ಇವರು. ನೀವೇನು ಬೇರೆಯವ್ರಿಗೆ ಜಾಸ್ತಿ ಕೊಡಿಸಿಲ್ಲ. ಮಾವಿರ ರೋಡು ಅಂತ ನೀವೇನು ಜಾಸ್ತಿ ಕೊಡಿಸಿಲ್ಲ. ಅದಕ್ಕೆ ನೀವು ಎಲ್ಲರೂ ಪೇಟೆ ಹಾಸ್ಪಿಟ್ಲ್ ಸರ್ಕಲಿಂದ ಹಿಡಿದು ಪೇಟೆ ಬಾಗಿಲ ತನಕ 50 ಅಡಿ ಇದೆ ರಸ್ತೆ. ಆದರೆ ಬನ್ನಿ ನಮ್ಮ ಮನೆ ತಗೋ 55 ಅಡಿ ಇದೆ ರಸ್ತೆ. ಖುದ್ದಾಗಿ ನಿಮ್ಮ ಅಣ್ಣವರೇ ಬಂದು ನಿಂತ್ಕೊಂಡು 55 ಅಡಿ ಅಲ್ಲಿಗೆ ಹೊಡಿಬೇಕು ಮನೆ ಅಂತ ಹೇಳ್ಬಿಟ್ಟು, ನಾವೊಬ್ಬ ಕಾಂಗ್ರೆಸ್ ಪಕ್ಷದವನು ಅಂತ ಹೇಳ್ಬಿಟ್ಟು ಅಲ್ಲಿವರೆಗೆ ನಿಂತ್ಕೊಂಡು ಹೊಡ್ಸೋರು ನಿಮ್ಮ ಅಣ್ಣವರು. ಇದು ದೌರ್ಜನ್ಯ ಅಲ್ವಾ ಸ್ವಾಮಿ? ಅದೇ ಮೈನಾರಿಟಿ ಸಮಾಜದಲ್ಲಿ ನಾವು ಹುಟ್ಟಿರೋದೇ ತಪ್ಪು ಅನ್ನೋಂಗೆ ಆಗ್ಬಿಟ್ಟಿದೆ ನಮಗೆ. ಇದೇ ಗಾಂಧಿ ಸರ್ಕಲಲ್ಲಿ ಸರ್ಕಲ್ ದೊಡ್ಡ ಮಾಡೋಕ್ಕಾಗಲಿಲ್ಲ ನಿಮ್ಮ ಕೈಲಿ. ಆದರೆ ನಮ್ಮನೆಯಿಂದ ಮಾತ್ರ 55 ಅಡಿ ಆಗುತ್ತೆ. ಆದರೆ ಪಂಚಾಯತಿ ತೆಗೆದು ನೋಡಿದ್ರೆ 7 ಅಡಿ ಹೋಗಿದೆ ಅಂತ ಬರೀತಾರೆ. ಆದರೆ ನಮ್ಮನೆ ಹೊಡೆದಿರೋದು 12 ಅಡಿ ಹೊಡೆದಿದ್ರ ನೀವು. ನೀವೇ ನಿಂತ್ಕೊಂಡು ನಿಮ್ಮ ಕೈಯಾರೆ ನೀವು ಮಾಡೋಷ್ಟು ದೌರ್ಜನ್ಯವ ಯಾರೂ ಮಾಡಿಲ್ಲ. ಅಷ್ಟು ದೌರ್ಜನ್ಯ ಮಾಡಿಬಿಟ್ಟಿದ್ದೀರಿ ನೀವು. ಅವ್ರ ಹೊಟ್ಟೆ ಉರಿನೇ ಇವತ್ತು ನಿಮ್ಗೆ ಏನಾದ್ರು ಇವತ್ತೇನಾದ್ರು ಹಿಂಗೆ ಆಗಿದೆ ಅಂದರೆ ಅವ್ರ ಹೊಟ್ಟೆ ಉರಿ ಬಡವ್ರನ್ನ ಇದನ್ನು ಹೊಟ್ಟೆ ಉರಿಸಿರೋದಕ್ಕೆ ನಿಮ್ಗೆ ಹಿಂಗೆ ಆಗಿರೋದು. ರವಿಶಂಕರ್ ಏನೋ ಮಾಡ್ಬಿಡ್ತೇನೆ ಅಂತ ಓಟ್ ಹಾಕೋರೆ ಇಲ್ಲ, ನಿಮ್ಮ ದೌರ್ಜನ್ಯ ತಡೆದಾರ್ದೇ ಜನ ಓಟ್ ಹಾಕಿರೋದು. ಹೇಳೋಕ್ಕೆ 1-2 ವಿಷಯ ಇಲ್ಲ, ಏನು ಮಾತಾಡಿದ್ರೆ ಬೇಕಾದಷ್ಟು ಇದ್ದಾವೆ. ನೀವು ಏನೇನು ಮಾಡಿದ್ದೀರಿ ಅವೆಲ್ಲವೂ ತುಂಬಾ ಇದ್ದಾವೆ. ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಮಾತಾಡಬೇಕು ಅಂತ ಹೇಳಿದ್ರೆ ಮಾತಾಡ್ತೀನಿ. ಬಹಿರಂಗವಾಗಿ ಕೆಲವು ದಾಖಲಾತಿಗಳು ಇದ್ದಾವೆ ನಮ್ಮ ಹತ್ರ, ತಗೊಬಂದೇ ಮಾತಾಡ್ತೀವಿ. ಏನು